ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಅಕ್ಕನವರು ಎಲ್ಲ ಊರಿಗೆ ಹೋಗೋ ವ್ಲಾಗ್ ಆಗಿರುತ್ತೆ. ಹಾಗೆ ನಾವು ಮತ್ತೆ ಊರಿಗೆ ಹೋಗಿರೋ ವ್ಲಾಗ್ ಆಗಿರುತ್ತೆ. ಸೊ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಈ ವ್ಲಾಗ್ನ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಡೆ ತನಕನೂ ನೋಡಿ, ಎಂಡ್ ತನಕನೂ ನೋಡಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಇಲ್ಲಿ ನನ್ನ ಅಕ್ಕನವರೆಲ್ಲ ಬಂದಿದ್ರಲ್ಲ, ಹಾಗೆ ಹೊರಡೋಣ ಅಂತ ಅಂದ್ಬಿಟ್ಟು ಅವರೆಲ್ಲ ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಬೆಳಗ್ಗೆ ಹೋದರೆ ಸೊ ಅಕ್ಕನಿಗೆ ನೆಕ್ಸ್ಟ್ ಡೇ ಅವಳು ವರ್ಕಿಗೆ ಹೋಗ್ತಾಳೆ, ಹಾಗಾಗಿ ಈಸಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬ್ಯಾಗೆಲ್ಲ ಹೊರಗಡೆ ಇಟ್ಟಿದ್ದಾರೆ, ಎಲ್ಲ ಪ್ಯಾಕ್ ಮಾಡಿ ಎಲ್ಲ. ಸೊ ಹೊರಡ್ತಾ ಇದ್ದಾರೆ. ಸೊ ಅವರು ಹೊರಟಾದಾಗ ನನ್ನ ಮಗಳಂತೂ ತುಂಬ ಅಳ್ತಾ ಇದ್ಲು ಹೊರಡುವಾಗ. ಗೊತ್ತಿರುತ್ತಲ್ಲ, ಮಕ್ಕಳಿಗೆ ಬೇಜಾರಾಗುತ್ತೆ, ಗೊತ್ತಾಗುತ್ತೆ, ಇವಾಗ ಗೊತ್ತಾಗ್ತಾ ಇದೆ. ಹಾಗಾಗಿ ಸೊ ಅವರು ಹೊರಟರು. ಆ್ಯಕ್ಚುಲಿ ನಾವು ಅವ್ರು ಬಂದ ಮೇಲೆ ನಾನು ಮನೆಯಲ್ಲಿ ಯಾವುದೇ ವ್ಲಾಗ್ನು ಮಾಡಿರಲಿಲ್ಲ ಆಯಿತು. ಯಾಕಂತಂದರೆ ಮನೆಯಲ್ಲಿ ತುಂಬ ಕೆಲಸನೂ ಇರ್ತಾಯಿತ್ತು. ಮತ್ತು ಇನ್ನೊಂದೇನೆಂದರೆ ಅವರು ಬಂದಾಗ ತುಂಬ ಮಾತಾಡೋದು ಅದು ಇದು ಅಂತ ಮಾಡ್ತಾ ಇರ್ತೀವಲ್ಲ. ಸೊ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡಿಲ್ಲ ಆಯಿತು. ನಮಗೆ ಅಕ್ಕ ತಂಗಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ತುಂಬ ಕಾನ್ವರ್ಜೇಷನ್ಗಳು ಆಗ್ತವೆ. ಮತ್ತು ಇನ್ನೊಂದೇನೆಂದರೆ ಅದ್ರ ಜೊತೆ ಹಿಂದೆ ಗಲಾಟೆ ಮಾಡ್ತಾ ಇರ್ತೀವಲ್ಲ, ಆ ಥರನೂ ಆಗುತ್ತೆ. ಆಗಲ್ಲ ಅಂತಿಲ್ಲ, ನಾವಂತ ಹಾಗೆ ಇರೋದು. ಸೊ ಒಬ್ರಿಗಾಗೋದು, ಒಬ್ರಿಗಾಗಲ್ಲ, ಒಬ್ರಿಗೆ ಆಗದೇ ಇರೋದು ಇನ್ನೊಬ್ರಿಗಾಗುತ್ತೆ, ಆ ಥರ ಎಲ್ಲ ಆಗುತ್ತೆ ನಮ್ಮದ್ರಲ್ಲೂ. ಸೊ ಎಲ್ಲರೂ ಪರ್ಫೆಕ್ಟ್ ಅಲ್ವಲ್ಲ, ನಮ್ಮದ್ರಲ್ಲಿ ಗಲಾಟೆಗಳು ಆಗ್ತವೆ. ನೆಕ್ಸ್ಟ್ ನಾವಿಲ್ಲಿ ಊರಿಗೆ ಬಂದ್ವಿ. ಅಂದರೆ 2 ದಿನ ನಾನು ವ್ಲಾಗ್ ಮಾಡಿಲ್ಲ ಆಯಿತು. ಹಾಗಾಗಿ ನೆಕ್ಸ್ಟ್ ಇದು ಊರಿಗೆ ಬಂದಿದ್ದೀವಿ. ನಮ್ಮ ಅತ್ತೆ ಮತ್ತು ನಾನು ಮತ್ತು ಹಸ್ಬೆಂಡ್ ಮತ್ತು ನಮ್ಮ ಭಾವನ ಮಗ ಎಲ್ಲರೂ ಒಂದು ಗೃಹ ಪ್ರವೇಶಕ್ಕೆ ಹೊರಟಿದ್ದೀವಿ. ಗೃಹ ಪ್ರವೇಶ ಮುಗಿಸ್ಕೊಂಡು ಒಂದು ಮದುವೆಗೆ ಹೋಗಬೇಕಾಗಿತ್ತು, ಹಾಗಾಗಿ ಹೊರಟಿದ್ದೀವಿ. ಸೊ ನಮ್ಮ ಅತ್ತೆಯ ಅಕ್ಕನ ಮಗಳ ಮನೆ, ಹಾಗಾಗಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಮೊಬೈಲ್ ಓಪನ್ ಮಾಡಿದ್ರೆ ಕ್ಯಾಮರಾ ಓಪನ್ ಮಾಡಿ ಆಯ್ ಮಾಡ್ತಾಳೆ ಫಸ್ಟಿಗೆ. ಆಯ್ ಈರಮ್ಮನ ನಂಬರ್ ಉಂಟಾ? ನನ್ನ ಮಗಳಂತೂ ನನ್ನ ಜೊತೆ ಇದ್ದಾಗ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆಯಿತಾ. ಅಷ್ಟು ಏನಾದರೂ ಕಿಟ್ಲೆ ಮಾಡ್ತಾ ಇರ್ತಾಳೆ, ಮತ್ತು ಅವಳನ್ನ ನೋಡ್ಕೊತಾ ಇರಬೇಕು. ಇವಾಗಂತೂ ದೊಡ್ಡವಳಾಗಿದ್ದಾಳೆಲ್ಲ. ಸೊ ಹಾಗಾಗಿ ನಮಗೆ ಒಂಥರ ಖುಷಿ ಸಹ ಆಗುತ್ತೆ. ಒಂಥರ ಹಳೇದು ಸಣ್ಣಿರುವಾಗ ಮಾಡ್ತಿದ್ದಾಗ ತುಂಟಾಟಗಳು ಎಲ್ಲ ಇಲ್ಲ ಅಲ್ವಾ ಅಂತಲೂ ಅನಿಸುತ್ತೆ. ಇವಾಗ ಓಡಾಡೋದಲ್ವಾ, ಅಲ್ಲಿ ಇಲ್ಲಿ ಓಡಾಡ್ತಿರ್ತಾಳೆ. ಸೊ ಇಲ್ಲಿ ನೋಡಿ ಗಲಾಟೆ ಮಾಡಿದಣ್ಣ ಹತ್ರ, ಅಣ್ಣ ಬ್ಯಾಗ್ ಕೊಡು ಅಮ್ಮಂದದು ಅಂತ. ಸ್ಮಾರ್ಟ್ ಮೊಬೈಲ್ ಅಲ್ಲ, ಸ್ಕ್ರೀನ್ ಮೊಬೈಲ್ ಅಲ್ಲ ದೊಡ್ಡದು.
ಅತ್ತೆ ಮತ್ತು ಭಾವನ ಮಗನ ಅಲ್ಲಿ ಬಿಟ್ಬಿಟ್ಟು ಪೃಥ್ವಿನ ಬಿಟ್ಬಿಟ್ಟು ನಾವು ವಾಪಸ್ ರಿಟರ್ನ್ ಬಂದು ಒಂದು ಮದುವೆ ಹೋಗಬೇಕಾಗಿತ್ತು. ಹಾಗಾಗಿ ಅಲ್ಲಿ ಹೋಗೋಣ ಅಂತಂದ್ಬಿಟ್ಟು ಬರ್ತಾಯಿದ್ದೀವಿ. ಸೊ ಇಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಆರಿಕೋಡಿ ಅಂತ ಟೆಂಪಲ್ ಇದೆ. ಆರಿಕೋಡಿ ಟೆಂಪಲ್ ಹತ್ತಿರ ಬರುತ್ತೆ ಅವ್ರ ಮನೆ. ಸೊ ಹಾಗಾಗಿ ತುಂಬ ಒಳಗಡೆ ಹೋಗಬೇಕು. ಆರಿಕೋಡಿ ಟೆಂಪಲ್ಗೆ ಸ್ವಲ್ಪ ಹೋಗಬೇಕು ಒಳಗಡೆ. ಹಾಗಾಗಿ ಇವ್ರ ಮನೆಗೆ ಇನ್ನೂ ಸ್ವಲ್ಪ ಹೋಗಬೇಕಾಗ್ತದೆ, ದಾಟ್ಕೊಂಡು ಹೋಗಬೇಕು. ಹಾಗಾಗಿ ಹೋಗ್ತಾ ಇದ್ದೀವಿ. ನಮಗೇನಂತಂದರೆ ನಮಗೆ ಕಾರಿದ್ದಾಗ ಏನು ಯೋಚನೆ ಆಗೋದಿಲ್ಲ ಹೋಗೋದು ಬರೋದು. ಬಸ್ ಅಂತಾದರೆ ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲೆಲ್ಲ ಬಸ್ ಸಿಗಲ್ವಲ್ಲ. ಹಾಗಾಗಿ ಇದು ನೂತನ್ ಅಣ್ಣನವ್ರದ್ದು ಕಾರ್. ಹಾಗಾಗಿ ಅವರು ಊರಿಗೆ ಬಂದಿದ್ದಾರೆ. ಅವರು ನಾವು ಕೇಳಿದ್ವಿ ಒಂದು ಸಲ ಬೇಕು ಅಂತ, ಹಾಗಾಗಿ ಅವ್ರ ಕಾರ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಅಂತೂ ಫೈನಲಿ ನಮ್ಮ ಗೃಹ ಪ್ರವೇಶದ ಮನೆಗೆ ರೀಚ್ ಆದ್ವಿ. ಯಾರೂ ಜನ ಇರಲಿಲ್ಲ ಆಯಿತು, ಯಾಕಂತಂದರೆ ಬೆಳಗ್ಗೆ ಬೇಗ ಅಂದರೆ 9 ಗಂಟೆಗೆಲ್ಲ ನಾವು ರೀಚ್ ಆಗಿದ್ವಿ. ಹಾಗಾಗಿ ಯಾರೂ ಜನ ಇರಲ್ಲ ಅಷ್ಟೊತ್ತಿಗೆ. ನಮ್ಮ ಅತ್ತೆಗೆ ಬೇಕು 2-3 ದಿನದಿಂದ ಹೇಳ್ತಾಯಿದ್ರು ನಂಗೆ ಅಲ್ಲಿ ಗೃಹ ಪ್ರವೇಶಕ್ಕೆ ಹೋಗಬೇಕು, ನಾನೇ ಹೋಗ್ತೀನಿ ಅಂತ. ಬಟ್ ಇನ್ನೊಂದು ಏನು ಗೊತ್ತಾ, ನಮ್ಮ ಅತ್ತೆಗೆ ಸ್ವಲ್ಪ ಇವಾಗ ಅಂದರೆ ಏಜ್ ಆಗಿದೆಯಲ್ಲ, ಹಾಗಾಗಿ ಅವರಿಗೆ ಆ ಕಡೆ ಈ ಕಡೆ ಹೋಗಬೇಕು ಅಂತ ಆಸೆ ಇರುತ್ತೆ. ಸೊ ಹಾಗಾಗಿ ಅವ್ರನ್ನೇ ಕಳಿಸ್ತೀವಿ ಹೋಗಬೇಕು ಅಂತ ಆಸೆ ಇದ್ದರೆ. ಅವ್ರ ಫಂಕ್ಷನ್ ಕೆಲವೊಂದು ರಿಲೇಟಿವ್ಸ್ ಮನೆಗೆಲ್ಲ ಅವರೇ ಹೋಗ್ತಾರೆ, ಭೂತಕ್ಕೆಲ್ಲ ಕರೆದ್ರೆ ಎಲ್ಲ. ಯಾಕಂತಂದರೆ ಅವರು ಏಜ್ ಆಗಿದೆ ಅಂತ ಬಿಡೋ ಹಾಗಿಲ್ಲ, ಅವರಿಗೂ ಆಸೆ ಇರುತ್ತಲ್ವ ಅಂತ ಹೇಳಿಬಿಟ್ಟು ನಾವು ಮನೆಯವರೆಲ್ಲ ಕಳಿಸ್ಕೊಡ್ತೀವಿ. ಆಟೋ ಮಾಡಿಕೊಡ್ತಾರೆ ಒಂದೊಂದು ಸಲ ಭಾವ, ಒಂದೊಂದು ಸಲ ನನ್ನ ಹಸ್ಬೆಂಡ್ ಆಟೋ ಮಾಡಿಕೊಡ್ತಾರೆ. ಹೋಗ್ತಾರೆ ಅಂದರೆ ಹೋಗಲಿ ಅಂತ ಅಂದ್ಬಿಟ್ಟು. ಮನೆಯಲ್ಲೇ ಕೂತ್ರೆ ತುಂಬ ಬೇಜಾರು ಮಾಡ್ಕೊತಾರೆ, ಅಂದರೆ ಹೇಳ್ತಾ ಇರ್ತಾರೆ ಎಲ್ಲೂ ಹೋಗಿಲ್ಲ ಅಂತ. ಇನ್ನು ಸ್ವಲ್ಪ ದಿನದಲ್ಲೇ ಬೆಂಗಳೂರಿಗೆ ಬರ್ಬೋದು, ನೋಡೋಣ ಬಂದಾಗ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಗಣಹೋಮ ಆಗ್ತಾಯಿದೆ ಇಲ್ಲಿ. ಸೊ ಗಣಹೋಮ ಮುಗಿಸ್ಕೊಂಡು ಹಾಗೆ ನಾವು ಸ್ವಲ್ಪ ಅಲ್ಲೇ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು, ಅವರು ಬ್ಯುಸಿ ಇದ್ದರು ಅತ್ತಿಗೆ. ಸೊ ಹಾಗಾಗಿ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ವ್ಲಾಗ್ ಮಾಡಿಲ್ಲ. ಹಾಗೆ ಇದೊಂದು ಬೆಡ್ರೂಮು ಆಗಿರುತ್ತೆ, ಇನ್ನೊಂದು ಬೆಡ್ರೂಮ್ ಇದೆ. ಸೊ ಹೊರಗಡೆ ಬಂದರೆ ಈ ಥರ ಎಕ್ಸ್ಟ್ರಾ ಕಿಚನಿಗೆಲ್ಲ ಇಟ್ಕೊಂಡಿದ್ದಾರೆ ಇವರು. ಏನಾದರೂ ಐಟಮ್ಗಳನ್ನ ಇಟ್ಕೋಬೋದು, ಅಥವಾ ಕಿಚನ್ ಅಂದರೆ ಸ್ಲ್ಯಾಬ್ ಥರ ಮಾಡ್ಬೋದು ನೆಕ್ಸ್ಟ್ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಒಂದು ಮಾಡಿದ್ದಾರೆ. ಇನ್ನು ನಾವು ಆಯಿತು ಹೊರಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅಂದರೆ ನಾನು ಹೇಳ್ತಾ ಇದ್ದೀವಿ ಎಲ್ಲರ ಹತ್ರ ಹೊರಡೋಣ ಅಂತ. ಸೊ ನೆಕ್ಸ್ಟ್ ನಾವಿಲ್ಲಿ ಬಂದ್ವಿ ವಾಪಸ್. ಹಾಗೆ ನಾವಿಲ್ಲಿ ರಿಟರ್ನ್ ಬರ್ತಾ ಇದ್ದೀವಿ ಕಾರಲ್ಲಿ. ಹಾಗೆ ನನ್ನ ಪಾಪ ಹಾಗೆ ಮಲಗಿದ್ದಾಳೆ, ಸುಮ್ಮನೆ ಹೊರ್ಕೊಂಡು ಮಲಗಿದ್ದಾಳೆ. ಹಸ್ಬೆಂಡ್ ಎದುರುಗಡೆ ಇದ್ದಾರೆ, ಡ್ರೈವಿಂಗ್ ಮಾಡ್ತಿದ್ದಾರೆ. ನಾವು ಯೂಶ್ವಲಿ ನಾನು ಪಾಪು ಆದ ನಂತರ ಅಂತೂ ನಾನು ಡ್ರೈವಿಂಗ್ ಸೀಟ್ ಹತ್ರ ಇರುತ್ತಲ್ಲ ಅದರಲ್ಲಿ ಕೂತ್ಕೊಳ್ಳಲ್ಲ. ಯಾಕಂತಂದರೆ ಪಾಪು ಗೇರೆಲ್ಲ ಎಳಿತಾಳೆ, ಅದಕ್ಕೆ ಬೇಡ, ರಿಸ್ಕೇ ಬೇಡ ಅಂತ ಅಂದ್ಬಿಟ್ಟು ಹಿಂದ್ಗಡೆನೇ ಕೂತ್ಕೊತೀನಿ. ಸೊ ಅವಳು ನನಗೆ ಏನಾದರೂ ಕಿಟ್ಲೆ ಮಾಡ್ತಾ ಇರ್ತಾಳೆ. ಹಾಗೆ ನಾವು ಹೋಗ್ತಾ ಇದ್ದೀವಿ. ಹಾಗೆ ಪಾಪುದು ಕೂದಲು ತೆಗೆಸ್ಬೇಕಲ್ಲ ಅಂತ ಎಲ್ಲ ಮಾತಾಡ್ತಾ ಇದ್ವಿ ನಾನು ಹಸ್ಬೆಂಡು. ಏನಂದರೆ ಕೂದಲು ತುಂಬ ಬರ್ತಾ ಇದೆ, ಕಣ್ಣಿಗೆಲ್ಲ ಬರ್ತಾ ಇದೆ, ಕಷ್ಟ ಆಗುತ್ತೆ, ಮತ್ತು ಬೇಗ ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲರೂ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಬೇಗ ಕೂದಲು ತೆಗೆಸ್ಬೇಕು ಅಂತ ಪಾಪುದು ಅಂತ. ಸೊ ಅವ್ರ ಮನೆ ಕಡೆ ಸಂಪ್ರದಾಯ ಇದೆ ಕೂದಲು ತೆಗೆಸೋದು, ಫಸ್ಟ್ ಮುಡಿ ಕೊಡೋದು. ಹಾಗಾಗಿ ಅದನ್ನ ಕೊಡಬೇಕಲ್ವಾ ಅಂತ ಹೇಳ್ತಾ ಇದ್ವಿ. ಸೊ ನೋಡೋಣ, ಪ್ಲ್ಯಾನ್ ಮಾಡೋಣ ಅಂತ ಹೇಳ್ತಾ ಇದ್ರು. ಹಾಗೆ ಮದುವೆ ಮುಗಿಸ್ಕೊಂಡು ನಾವು ರಿಟರ್ನ್ ಬರ್ತಾ ಇದ್ದೀವಿ. ಅಂದರೆ ನಾನು ಮದುವೆ ಮನೆಯಲ್ಲಿ ಏನೇ ವ್ಲಾಗ್ ಮಾಡಿರಲಿಲ್ಲ, ಹಾಗಾಗಿ ಫೋಟೋ ಒಂದು ತಕ್ಕೊಂಡಿದ್ವಿ, ಅದು ನನಗೆ ಸಿಗ್ತಾ ಇಲ್ಲ, ಹಾಗಾಗಿ ಅಟ್ಯಾಚ್ ಮಾಡಿಲ್ಲ. ಸೊ ಇದು ನೆಕ್ಸ್ಟ್ ನಾವಿಲ್ಲಿ ಉಜಿರೆಯಲ್ಲಿ ಇದು ಐಸ್ ಕ್ರೀಮ್ ತಿನ್ನೋಕ್ಕೆ ಹೋದ್ವಿ. ಆಯಿತು, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ, ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.